ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವೆಲ್ಕಮ್ ಬ್ಯಾಕ್. ಡಿಸಿಎಂ ಡಿಕೆಶಿ ಕೇಂದ್ರ ನಾಯಕರ ಭೇಟಿಗೆ ಯತ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಡಿಕೇರಿಯಲ್ಲಿ ಸಚಿವ ಎನ್ಎಸ್ ಬೋಸರಾಜ್ ರಿಯಾಕ್ಟ್ ಮಾಡಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಕೇಂದ್ರ ನಾಯಕರ ಭೇಟಿಗೆ ಯತ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಡಿಕೇರಿಯಲ್ಲಿ ಸಚಿವ ಎನ್ಎಸ್ ಬೋಸರಾಜ್ ರಿಯಾಕ್ಟ್ ಮಾಡಿದ್ದಾರೆ. ಅಸ್ಸಾಂ ಚುನಾವಣೆಗೆ ಹಿರಿಯ ವೀಕ್ಷಕರಾಗಿ ಹಾಕಿದ್ದಾರೆ. ಮಾತನಾಡಲು ಕೇಂದ್ರ ನಾಯಕರು ಬರಲು ಹೇಳಿದ್ರು. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ರು ಅಷ್ಟೇ. ಕೆಲ ನಾಯಕರು ತಮ್ಮ ಮನಸ್ಸಿಗೆ ಬಂದಂತೆ ಮಾತಾಡ್ತಾರೆ ಅಂತ ಮಡಿಕೇರಿಯಲ್ಲಿ ಸಚಿವ ಎನ್ಎಸ್ ಬೋಸರಾಜ್ ರಿಯಾಕ್ಟ್ ಮಾಡಿದ್ರು. ಕೆಪಿಸಿಸಿ ಅಧ್ಯಕ್ಷರಾಗಿ ಅವರು ದೆಹಲಿಗೂ ಹೋಗಬಾರ್ದಾ ಅಂತ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ನನ್ನನ್ನು ಕೂಡ ಆಂಧ್ರ ಚುನಾವಣಾ ವೀಕ್ಷಕರಾಗಿ ಹಾಕಿದ್ರು, ಅದೇ ರೀತಿ ಡಿಕೆ ಶಿವಕುಮಾರ್ ಅವರನ್ನ ವೀಕ್ಷಕರಾಗಿ ಹಾಕಿದ್ದಾರೆ. ಅವರು ಭೇಟಿ ಮಾಡಿ ಸಭೆಯನ್ನು ನಡೆಸಿ ಬಂದಿದ್ದಾರೆ ಅಂತ ಎನ್ಎಸ್ ಬೋಸರಾಜ್ ರಿಯಾಕ್ಟ್ ಮಾಡಿದ್ದಾರೆ. ಇವತ್ತು ಅಸ್ಸಾಂಗೆ ಸೀನಿಯರ್ ಅಬ್ಸರ್ವರ್ ಆಗಿ ಹಾಕಿದ್ರು. ನಾನು ಇದಕ್ಕೆ ಮೊನ್ನೆ ಎಲೆಕ್ಷನ್ ಸಂಬಂಧ ಸೀನಿಯರ್ ಅಬ್ಸರ್ವರ್ ಆಗಿ ತೆಲಂಗಾಣಕ್ಕೆ ಹೋಗಿದ್ದೆ ನಾನು. ಅದರಂಗೆ ಅವ್ರನ್ನ ಹಾಕಿದ್ರು ಶಿವಕುಮಾರ್ ಅವರು. ನಮ್ಮ ಜಾರ್ಜ್ ಅವ್ರನ್ನು ಕೇರಳಕ್ಕೆ ಹಾಕಿದರು. ಅವರಿಬ್ಬರು ರಾಜ್ಯದ 5 ಸ್ಟೇಟ್ಗಳು ಎಲೆಕ್ಷನ್ಗೆ ಕರೆದಿದ್ರು, ಮೀಟಿಂಗ್ ಬಂದರು. ಆದ ನಂತರ ACC ಜನರಲ್ ಸೆಕ್ರೆಟರಿ ಅವರು ವೇಣುಗೋಪಾಲ್ ಅವರು ಎಲ್ಲ ಸ್ಟೇಟ್ PCC ಪ್ರೆಸಿಡೆಂಟ್ರನ್ನು ಕರೆದಿದ್ದರು. ಈ ನರೇಗಾ ಬಗ್ಗೆ ಏನೇನು ಆ್ಯಕ್ಷನ್ ಮಾಡಬೇಕು, ಯಾವ ರೀತಿಯಾಗಿ ಹೋಗ್ಬೇಕು, ಆ ಎರಡೂ ಮೀಟಿಂಗ್ ಅಟೆಂಡ್ ಮಾಡಿದ್ರು. ಅವರು ಮಾಡಿ ಅಸ್ಸಾಂಗೆ ಹೋಗಿ ಪ್ರೆಸ್ ಅಡ್ರೆಸ್ ಮಾಡಿ ವಾಪಸ್ ಬಂದು ಬೀದರ್ಗೆ ಬಂದು ನಮ್ಮ ಹಿರಿಯ ನಾಯಕರು ಮತಪಟ್ಟಿದ್ದು ಅದನ್ನು ಮಾಡಿ ಮತ್ತೆ ವಾಪಸ್ ಹೋಗಿ ಮೀಟಿಂಗ್ ಅಟೆಂಡ್ ಮಾಡ್ಕೊಂಡು ಬಂದಾರೆ ಬೆಂಗಳೂರು. ಅದೇನು ಬೆಂಗಳೂರು ಡೆಲ್ಲಿಗೆ ಹೋಗ್ಬಾರ್ದ ಮಂತ್ರಿ ಉಪಮುಖ್ಯಮಂತ್ರಿಯಾಗಿ PCC ಪ್ರೆಸಿಡೆಂಟಾಗಿ? ಅದಕ್ಕೂ ನಾವು ಕಲ್ಪನೆ ಅವ್ರ ಹತ್ರ ಮಾತಾಡಲಿಕ್ಕೆ ಹೋದ್ರೆ ಇವ್ರ ಹತ್ರ ಮಾತಾಡಲಿಕ್ಕೆ ಅವ್ರ ಟೈಮ್ ಸಿಕ್ಕಿಲ್ಲ, ಮಾತಾಡಿಲ್ಲ, ಕೇಳಿಲ್ಲ, ಎಲ್ಲ ಏನಿದು? ಈಗ ನಾನು ಬರಲೇಬೇಕು ಜಿಲ್ಲಾ ಮಂತ್ರಿ ಹೋಗಿ ಇಮಿಡಿಯೇಟ್ಲಿ ಪ್ರೆಸ್ ಮೀಟ್ ಮಾಡೋದು ನಾನು ಬಂದೀನಿ. ರಾಜಕೀಯ ಮಾಡ್ಲಿಕ್ಕೆ ಬಂದಿವ? ಬರಬೇಕು, ಮಾತಾಡಬೇಕು, ತಮ್ಮ ಜೊತೆಯಲ್ಲಿ ಹೋಗ್ಬೇಕು. ಅವ್ರಿಗೊಂದು ಜವಾಬ್ದಾರಿ ಕೊಟ್ಟಿರ್ತಾರೆ, ಹೋಗಿರ್ತಾರೆ. ಅದಕ್ಕೆ ಪ್ರತಿಯೊಂದಿಗೆ ಅದೇ ಹಚ್ಚೋದು ಸಂಬಂಧನೇ ಇಲ್ಲ. ಎಷ್ಟು ಫೆಬ್ರವರಿಗಳು ಬಂದವು ಈ 2.5 ವರ್ಷದಲ್ಲಿ? ನಿಮಗೆ ಗೊತ್ತಿಲ್ಲ? ಇಲ್ಲ, ಅವ್ರಿಗೆ ಕೇಳ್ತಾ ಇದ್ದೀನಿ ನಾನು. ಐ ಆಮ್ ಕ್ವಶನಿಂಗ್ ದೆಮ್ ಓನ್ಲಿ. ಅವ್ರು ನಾವು ಮಾಡ್ತಾಯಿದ್ದೀನಿ. ಎಷ್ಟು ಫೆಬ್ರವರಿಗಳು ಬಂದವು, ಎಷ್ಟು ಸಲ ಮೈಸೂರಿಗೆ ಬಂದು ಹೋದರು, ಎಷ್ಟು ಸಲ ಬೆಳಗಾಂಗೆ ಹೋದರು, ಎಷ್ಟು ಸೆಷನ್ ಆಯಿತು, ಎಷ್ಟು ಕ್ಯಾಬಿನೆಟ್ ಮೀಟಿಂಗ್ಗಳು. ಈ ಕ್ಯಾಬಿನೆಟ್ ಮೀಟಿಂಗ್ಗಳು ವಿಧಾಯಕ ಮಾಡ್ತಾರೆ ಅಂತ ಹೇಳೋದು ಏನಾದರೂ ನಾವು ಗೌರವ ಇರಬೇಕಲ್ಲ. ಅದರಲ್ಲಿ ಏನಾದರೂ 10% ಆದರೂ ಇರಬೇಕಲ್ಲ. ಅವ್ರು ಮಾತಾಡಿದ್ರು ಒಬ್ಬ ನಾಯಕ